ಎಲ್ಲ ಜ್ಯೋತಿಷ ಬಾಂಧವರು ಉಪಸ್ಥಿತರಾಗಿ ಸಾವಧಾನದಿಂದಿರಿ. ಏಕವಂಶತಿ ದೋಷಗಳು ಹೇಗೆ ಬರುತ್ತೆ ಅನ್ನೋದನ್ನು ಸೂಕ್ಷ್ಮವಾಗಿ ನಮ್ಮ ಆದಿನಾರಾಯಣವರು ರಾಮಾಂಜ ಗುರುಕುಲ ವತಿಯಿಂದ ಸೂಕ್ಷ್ಮವಾಗಿ ವಿಷಯ ತಿಳಿಸ್ಕೊಡ್ತಾರೆ. ಒಂದು 10 ನಿಮಿಷಗಳ ಕಾಲ ಈ ದೋಷಗಳ ಬಗ್ಗೆ ಭಾಳ ಎಲ್ಲೂ ಅಂತ ಉಲ್ಲೇಖ ಮಾಡಿಲ್ಲ ಇದರಲ್ಲಿ, ಆದರೆ ಸಂಶೋಧನೆ ಮಾಡಿ ಅದರ ಮುಖಾಂತರ ಹೇಳಿರುವಂಥದ್ದು. ದಯವಿಟ್ಟು ಅದರ ಬಗ್ಗೆ ಗಮನವನ್ನು ಹರಿಸಿದಾಗ ತಮಗೆ ಯಾವ ರೀತಿಯಲ್ಲಿ ಪರಿಹಾರಗಳು ತಿಳ್ಕೋಬಹುದು ಅನ್ನೋದನ್ನು ಅರ್ಥವಾಗುತ್ತೆ. ಅದರಲ್ಲಿ ಕಾರ್ಯಕ್ರಮ ಆರಂಭ ಮಾಡಿ ಸರ್. ಓಂ ಶ್ರೀ ಗುರುಭ್ಯೋ ನಮಃ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋದಂತೆ ಪ್ರಚೋದಯಾತ್. ಮನೋಜವಂ ಮಾರುತತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯುತ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಜ್ಯೋತಿಷ್ಯದಲ್ಲಿ ನನ್ನ ಪ್ರಥಮ ಗುರುಗಳಾದಂಥ ಶ್ರೀಯುತ ವಿಜಯಕುಮಾರ್ ಸರ್ ಹಾಗೂ ಅವರೊಂದಿಗೆ ಶ್ರೀಯುತ ಸದಾಶಿವ ಹುಲಗೂರು, ಶ್ರೀಯುತ ಲೋಕೇಶ್ ಪ್ರಸಾದ್, ಶ್ರೀಮತಿ ಮೇಘನಾ ವರ್ಷ, ಶ್ರೀಮತಿ ಗಾಯತ್ರಿ ಅವರಿಗೆ ಹೃದಯಪೂರ್ವಕ ಪ್ರಣಾಮಗಳು. ಜ್ಯೋತಿಷ್ಯ ಕ್ಷೇತ್ರದಲ್ಲಿ ನಾನು ವೇದಿಕೆ ಇರಲು ಶಕ್ತನಿದ್ದೇನೆಂಬುದನ್ನು ನನ್ನನ್ನು ಗುರುತಿಸಿ ಪ್ರೋತ್ಸಾಹಿಸಿದ ನನ್ನ ಆತ್ಮೀಯ ಗುರುಗಳಾದ ಶ್ರೀಯುತ ಭದ್ರನಾಥ ಅವರಿಗೆ ನನ್ನ ಶಿರಸಾಷ್ಟಾಂಗ ಪ್ರಣಾಮಗಳು. ಏಕವಿಂಶತಿ ದೋಷ ಅಂತಂದರೆ 21 ರೀತಿಯ ದೋಷಗಳು. ಅದರಲ್ಲಿ ಮೊದಲನೇದು ಹೀನ ಪಂಚಾಂಗ ಶುದ್ಧಿ, ಅಂದರೆ ಪಂಚಾಂಗದ ಪಂಚ ಅಂಗಗಳಾದ ತಿಥಿ, ವಾರ, ನಕ್ಷತ್ರ, ಯೋಗ ಮತ್ತು ಕರ್ಣಗಳ ಶುದ್ಧತೆ. ಸೂರ್ಯ ಸಂಕ್ರಮಣ ದೋಷ. ಸೂರ್ಯ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಸಂಚರಿಸುವ ಕಾಲದಲ್ಲಿ ಯಾವುದೇ ವಿವಾಹ ಲಗ್ನವನ್ನು ಮಾಡಬಾರದು ಅನ್ನೋದು ಸೂರ್ಯ ಸಂಕ್ರಮಣ ದೋಷ. ಪಾಪಕರ್ತರಿ ಯೋಗ. ವಿವಾಹಕ್ಕೆ ಯಾವುದನ್ನು ನೀವು ಮುಹೂರ್ತ ಕೊಟ್ಟಾಗ ಅದು 2 ಪಾಪಗ್ರಹಗಳ ಮಧ್ಯೆ ಸ್ಥಿತವಾಗಿರಬಾರ್ದು. ದುಸ್ಥಾನದಲ್ಲಿ ಚಂದ್ರನ ದುಸ್ಥಾನಗಳಾದಂಥ 6, 8, 12ರಲ್ಲಿ ಸ್ಥಿತವಾಗಿರಬಾರ್ದು. ಉದಯಾಸ್ತ ದೋಷ. ಆಕಾಶದಲ್ಲಿ ಉದಯವಾಗುತ್ತಿರುವ ಅಥವಾ ಅಸ್ತವಾಗುತ್ತಿರುವ ನಕ್ಷತ್ರಗಳ ಅಥವಾ ಗ್ರಹಗಳ ದೋಷ. ದುರ್ಮುಹೂರ್ತ. ದಿನದಲ್ಲಿ ಕೆಲವು ವರ್ಜಿಸಲೇಬೇಕಾದಂಥ ಮುಹೂರ್ತಗಳಿರ್ತವೆ, ಅದನ್ನು ವರ್ಜಿಸಬೇಕು. ಗಂಡಾಂತರ ದೋಷ. ನಕ್ಷತ್ರ ಅಥವಾ ತಿಥಿಯ ಅಪಾಯಕಾರಿ ಸಂಧಿ ಮುಹೂರ್ತ. ಭೃಗುಷಟ್ಕ ದೋಷ. ವಿವಾಹ ಲಗ್ನದಿಂದ ಗುರು 6ನೇ ಮನೆಯಲ್ಲಿ ಸ್ಥಿತನಾಗಿರೋದು. ಕುಜಾಷ್ಟಕ ದೋಷ. ವಿವಾಹ ಲಗ್ನದಿಂದ ಅಷ್ಟಮದಲ್ಲಿ ಮಂಗಳನು ಸ್ಥಿತನಾಗಿರೋದು. ಅಷ್ಟಮ ಲಗ್ನ ದೋಷ. ವಿವಾಹ ಲಗ್ನ ಅಷ್ಟಮದಲ್ಲೇ ಇರಬಾರ್ದು. ವರ್ಜ್ಯ ದೋಷ. ವಿವಾಹ ಲಗ್ನ ವರ್ಜ್ಯಾಂಶದಲ್ಲಿರೋದು. ಕುಜನವಾಂಶ ದೋಷ. ವಿವಾಹ ಲಗ್ನದ ಸಮಯದಲ್ಲಿ ಕುಜನು ನವಾಂಶದಲ್ಲಿ ದೋಷಯುಕ್ತನಾಗಿರೋದು. ವಾರದೋಷ. ವರ್ಜಿತ ವಾರಗಳಲ್ಲಿ ಮುಹೂರ್ತ ನಿಶ್ಚಯಿಸೋದು. ಏಕಾರ್ಗಳ ದೋಷ. ವಿವಾಹ ನಕ್ಷತ್ರಗಳ ಕೊನೆಯ ಭಾಗದಲ್ಲಿ ರವಿ ಅಥವಾ ಚಂದ್ರನ ಸ್ಫುಟದಿಂದ ಉಂಟಾಗುವಂಥ ದೋಷ. ಗ್ರಹಣೋತ್ಪಾದಕ ದೋಷ. ಗ್ರಹಣ ಸಮಯದಲ್ಲಿ ಅದರ ಎಫೆಕ್ಟ್ ಎಷ್ಟು ದಿನ ಇರುತ್ತೆ, ಆ ಉಲ್ಕೆಗಳಿಂದ ಉಂಟಾಗೋ ದೋಷನ ಅದನ್ನು ಅವಾಯ್ಡ್ ಮಾಡಿ ಕೊಡಬೇಕು. ಕ್ರೂರಗ್ರಹ ಸಂಯುಕ್ತ ದೋಷ. ಕ್ರೂರಗ್ರಹಗಳ ಸಂಯೋಗ ಅಥವಾ ಸಂಬಂಧದಿಂದ ಉಂಟಾಗುವಂಥ ದೋಷ. ಕ್ರೂರವಿದ್ದ ನಕ್ಷತ್ರ ದೋಷ. ವಿವಾಹ ಲಗ್ನ ವೇದೆ ನಕ್ಷತ್ರಗಳಲ್ಲಿರುವಂಥದ್ದು. ಅಕಾಲ ಗರ್ಜಿತ ದೋಷ. ಅಕಾಲ ಗುಡುಗು, ಮಳೆ ಆ ಸಮಯದ ದೋಷಗಳು. ಮಹಾಪಾತ ದೋಷ. ಗ್ರಹಗಳ ಅಥವಾ ಶಕುನಗಳ ದೋಷಯುಕ್ತ ಸಂಯೋಗ. ವೈದ್ಯುತಿ ದೋಷ. ಕೆಲವು ಅಶುಭ ಗ್ರಹಗಳ ಸಂಯೋಗದಿಂದ ಉಂಟಾಗುವ ದೋಷ. ಕ್ರೂರಗ್ರಹ ದೋಷ. ವಿವಾಹ ಲಗ್ನಕ್ಕೆ ಕ್ರೂರಗಳ ವೀಕ್ಷಣೆ ಅಥವಾ ಸಂಬಂಧದಿಂದ ಉಂಟಾಗುವ ದೋಷ. ಎಲ್ಲ ಬರೀ ದೋಷಗಳೇ ಹೇಳ್ಬಿಟ್ರೆ ನಾಳೆ ಮುಹೂರ್ತ ಮಾಡೋದು ಹೆಂಗೆ? ಈಗಲೇ ಕೆಲವರು ನನಗೆ ಕಂಪ್ಲೇಂಟ್ ಮಾಡಿದ್ರು, ಈ ಬರೀ ನಾವು ಅಷ್ಟಕೂಟ ನೋಡಿನೇ ಮದುವೆ ಮಾಡೋಕ್ಕಾಗ್ತಾಯಿಲ್ಲ, ನೀವು ಇಷ್ಟೊಂದು ಹೇಳ್ಬಿಟ್ರೆ ಮದುವೆನೇ ಆಗೋದಿಲ್ಲ ಯಾರಿಗೂ ಅಂತ. ಅದಕ್ಕೆ ಕೆಲವು ವಿನಾಯಿತಿಗಳನ್ನ ಕೊಟ್ಟಿದ್ದೀವಿ. ಲಗ್ನಕ್ಕೆ 11ನೇ ಮನೆ ಬಲಯುತನಾಗಿದ್ದಾಗ ಅಥವಾ ರವಿಚಂದ್ರ ವಿವಾಹ ಲಗ್ನಕ್ಕೆ 11ನೇ ಮನೆಯಲ್ಲಿ ಬಲವಾಗಿ ಸ್ಥಿತನಾದಾಗ ಈ ದೋಷಗಳಿಗೆ ವಿನಾಯಿತಿ ಇದೆ. ಶುಭಗ್ರಹಗಳಾದ ಬುಧ, ಗುರು, ಶುಕ್ರರು ವಿವಾಹ ಲಗ್ನಕ್ಕೆ ಕೇಂದ್ರದಲ್ಲಿ ಸ್ಥಿತವಾದಾಗ ವಿನಾಯಿತಿ. ವಿವಾಹ ಲಗ್ನದಲ್ಲಿ ಉಚ್ಚಗ್ರಹ ಸ್ಥಿತನಾದಾಗ ವಿನಾಯಿತಿ ದೊರೆಯುತ್ತದೆ. ಈಗ ಕೆಲವು ನಕ್ಷತ್ರಗಳನ್ನ ಹೊಂದಾಣಿಕೆ ಮಾಡಿದಾಗ ಯಾವ ರೀತಿ ದೋಷ ಬರುತ್ತೆ ಅಂತ ಹೇಳ್ತೀನಿ. ಅದನ್ನು ನಾನು ಬೇಗ ಹೇಳ್ಕೊಂಡು ಹೋಗ್ತೀನಿ. ಆಮೇಲೆ ನಮ್ಮ ರೈಟಪ್ ಕೊಡ್ತೀನಿ. ಆ ರೈಟಪ್ಪಲ್ಲೆಲ್ಲ ಇರುತ್ತೆ, ನೋಡ್ಕೊಳ್ಳಿ. ಅಶ್ವಿನಿ ನಕ್ಷತ್ರ 1ನೇ ಪಾದದಲ್ಲಿ ಜನಿಸಿದ ಮದುವೆಗೆ ಶ್ರವಣ ನಕ್ಷತ್ರ 4ನೇ ಪಾದದಲ್ಲಿ ಜನಿಸಿದ ವರನಿಗೆ ಹೊಂದಾಣಿಕೆ ಮಾಡಿದಾಗ ವರ ಸ್ತ್ರೀ ವ್ಯಾಮೋಹಿಯಾಗುತ್ತಾನೆ. ಅಶ್ವಿನಿ ನಕ್ಷತ್ರ 4ನೇ ಪಾದದಲ್ಲಿ ಜನಿಸಿದ ವಧುವಿಗೆ ಧನಿಷ್ಠಾ ನಕ್ಷತ್ರದ 3ನೇ ಪಾದದಲ್ಲಿ ಜನಿಸಿದವರನ್ನು ಹೊಂದಾಣಿಕೆ ಮಾಡಬಾರ್ದು. ಭರಣಿ ನಕ್ಷತ್ರದ 1ನೇ ಪಾದದಲ್ಲಿ ಜನಿಸಿದ ವಧುವಿಗೆ ಧನಿಷ್ಠಾ ನಕ್ಷತ್ರ 1ನೇ ಪಾದದಲ್ಲಿ ಜನಿಸಿದ ವರನಿಗೆ ಹೊಂದಾಣಿಕೆ ಮಾಡಿದಾಗ ಸ್ತ್ರೀ ವ್ಯಾಮೋಹಿ.
ಭರಣಿ ನಕ್ಷತ್ರ 4ನೇ ಪಾದದಲ್ಲಿ ಜನಿಸಿದ ವಧುವಿಗೆ ಧನಿಷ್ಠ ನಕ್ಷತ್ರ 4ನೇ ಪಾದದಲ್ಲಿ ಜನಿಸಿದ ವರನಿಗೆ ಹೊಂದಾಣಿಕೆ ಮಾಡಿದಾಗ ಅನಾರೋಗ್ಯ. ಕೃತ್ತಿಕಾ ನಕ್ಷತ್ರ 1ನೇ ಪಾದದಲ್ಲಿ ಜನಿಸಿದ ವಧುವಿಗೆ ಪೂರ್ವಭಾದ್ರ ನಕ್ಷತ್ರ 4ನೇ ಪಾದದಲ್ಲಿ ಜನಿಸಿದ ವರನಿಗೆ ಹೊಂದಾಣಿಕೆ ಮಾಡಿದಾಗ ಅನಾರೋಗ್ಯ. ಕೃತ್ತಿಕಾ ನಕ್ಷತ್ರ 4ನೇ ಪಾದದಲ್ಲಿ ಜನಿಸಿದ ವಧುವಿಗೆ ಉತ್ತರಭಾದ್ರ ನಕ್ಷತ್ರ 3ನೇ ಪಾದದಲ್ಲಿ ಜನಿಸಿದ ವರನಿಗೆ ಹೊಂದಾಣಿಕೆ ಮಾಡಿದಾಗ ಮರಣ ಸಂಬಂಧ ಯೋಗ. ರೋಹಿಣಿ ನಕ್ಷತ್ರ 1ನೇ ಪಾದದಲ್ಲಿ ಜನಿಸಿದ ವಧುವಿಗೆ ಉತ್ತರಭಾದ್ರ ನಕ್ಷತ್ರ 4ನೇ ಪಾದದಲ್ಲಿ ಜನಿಸಿದ ವರನಿಗೆ ಹೊಂದಾಣಿಕೆ ಮಾಡಿದಾಗ ಯಾವಾಗಲೂ ಅಹಿತಕರ ಸಮಾಚಾರ. ಮೃಗಶಿರ ನಕ್ಷತ್ರ 1ನೇ ಪಾದದಲ್ಲಿ ಜನಿಸಿದ ವಧುವಿಗೆ ರೇವತಿ ನಕ್ಷತ್ರ 4ನೇ ಪಾದದಲ್ಲಿ ಜನಿಸಿದ ವರನಿಗೆ ಹೊಂದಾಣಿಕೆ ಮಾಡಿದಾಗ ಭಯಂಕರ ರೋಗ. ಮೃಗಶಿರ ನಕ್ಷತ್ರ 4ನೇ ಪಾದದಲ್ಲಿ ಜನಿಸಿದ ವಧುವಿಗೆ ಅಶ್ವಿನಿ ನಕ್ಷತ್ರ 3ನೇ ಪಾದದಲ್ಲಿ ಜನಿಸಿದ ವರನಿಗೆ ಹೊಂದಾಣಿಕೆ ಮಾಡಿದಾಗ ಅನಾರೋಗ್ಯ. ಆರುದ್ರ ನಕ್ಷತ್ರ 3ನೇ ಪಾದದಲ್ಲಿ ಜನಿಸಿದ ವಧುವಿಗೆ ರೇವತಿ ನಕ್ಷತ್ರ 1ನೇ ಪಾದದಲ್ಲಿ ಜನಿಸಿದ ವರನಿಗೆ ಹೊಂದಾಣಿಕೆ ಮಾಡಿದಾಗ ಅನಾರೋಗ್ಯ. ಆರುದ್ರ ನಕ್ಷತ್ರ 2ನೇ ಪಾದದಲ್ಲಿ ಜನಿಸಿದ ವಧುವಿಗೆ ರೇವತಿ ನಕ್ಷತ್ರ 2ನೇ ಪಾದದಲ್ಲಿ ಜನಿಸಿದ ವರನಿಗೆ ಹೊಂದಾಣಿಕೆ ಮಾಡಿದಾಗ ಅನಾರೋಗ್ಯ. ಪುನರ್ವಸು ನಕ್ಷತ್ರ 1ನೇ ಪಾದದಲ್ಲಿ ಜನಿಸಿದ ವಧುವಿಗೆ ಅಶ್ವಿನಿ ನಕ್ಷತ್ರ 4ನೇ ಪಾದದಲ್ಲಿ ಜನಿಸಿದ ವರನಿಗೆ ಹೊಂದಾಣಿಕೆ ಮಾಡಿದಾಗ ಗಂಡಾಂತರ. ಪುಷ್ಯ ನಕ್ಷತ್ರ 1ನೇ ಪಾದದಲ್ಲಿ ಜನಿಸಿದ ವಧುವಿಗೆ ಭರಣಿ ನಕ್ಷತ್ರ 4ನೇ ಪಾದದಲ್ಲಿ ಜನಿಸಿದ ವರನಿಗೆ ಹೊಂದಾಣಿಕೆ ಮಾಡಿದಾಗ ಜಲಗಂಡ. ಪುಷ್ಯ ನಕ್ಷತ್ರ 4ನೇ ಪಾದದಲ್ಲಿ ಜನಿಸಿದ ವಧುವಿಗೆ ಕೃತ್ತಿಕಾ ನಕ್ಷತ್ರ 3ನೇ ಪಾದದಲ್ಲಿ ಜನಿಸಿದ ವರನಿಗೆ ಹೊಂದಾಣಿಕೆ ಮಾಡಿದಾಗ ಪ್ರಾಣಿ ಭಯ. ಆಶ್ಲೇಷ ನಕ್ಷತ್ರ 2ನೇ ಪಾದದಲ್ಲಿ ಜನಿಸಿದ ವಧುವಿಗೆ ರೋಹಿಣಿ ನಕ್ಷತ್ರ 1ನೇ ಪಾದದಲ್ಲಿ ಜನಿಸಿದ ವರನಿಗೆ ಹೊಂದಾಣಿಕೆ ಮಾಡಿದಾಗ ಅನಾರೋಗ್ಯ. ಆಶ್ಲೇಷ ನಕ್ಷತ್ರ 3ನೇ ಪಾದದಲ್ಲಿ ಜನಿಸಿದ ವಧುವಿಗೆ ರೋಹಿಣಿ ನಕ್ಷತ್ರ 2ನೇ ಪಾದದಲ್ಲಿ ಜನಿಸಿದ ವರನಿಗೆ ಹೊಂದಾಣಿಕೆ ಮಾಡಿದಾಗ ಎತ್ತರದಿಂದ ಬೀಳೋ ಸಾಧ್ಯತೆ. ಮಖ ನಕ್ಷತ್ರ 4ನೇ ಪಾದದಲ್ಲಿ ಜನಿಸಿದ ವಧುವಿಗೆ ರೋಹಿಣಿ ನಕ್ಷತ್ರ 4ನೇ ಪಾದದಲ್ಲಿ ಜನಿಸಿದ ವರನಿಗೆ ಹೊಂದಾಣಿಕೆ ಮಾಡಿದಾಗ ಮತ್ತೆ ಎತ್ತರದಿಂದ ಬೀಳುವಂಥದ್ದು. ಪುಬ್ಬ ನಕ್ಷತ್ರ 1ನೇ ಪಾದದಲ್ಲಿ ಜನಿಸಿದ ವಧುವಿಗೆ ಮೃಗಶಿರ ನಕ್ಷತ್ರ 4ನೇ ಪಾದದಲ್ಲಿ ಜನಿಸಿದ ವರನಿಗೆ ಹೊಂದಾಣಿಕೆ ಮಾಡಿದಾಗ ಅನಾರೋಗ್ಯ. ಪುಬ್ಬ ನಕ್ಷತ್ರ 4ನೇ ಪಾದದಲ್ಲಿ ಜನಿಸಿದ ವಧುವಿಗೆ ಆರುದ್ರ ನಕ್ಷತ್ರ 3ನೇ ಪಾದದಲ್ಲಿ ಜನಿಸಿದ ವರನಿಗೆ ಹೊಂದಾಣಿಕೆ ಮಾಡಿದಾಗ ಪ್ರಾಣಿ ಭಯ. ಉತ್ತರ ನಕ್ಷತ್ರ 2ನೇ ಪಾದದಲ್ಲಿ ಜನಿಸಿದ ವಧುವಿಗೆ ಪುನರ್ವಸು ನಕ್ಷತ್ರ 1ನೇ ಪಾದದಲ್ಲಿ ಜನಿಸಿದ ವರನಿಗೆ ಹೊಂದಾಣಿಕೆ ಮಾಡಿದಾಗ ಮತ್ತು ಪ್ರಾಣಿ ಭಯ. ಉತ್ತರ ನಕ್ಷತ್ರ 3ನೇ ಪಾದದಲ್ಲಿ ಜನಿಸಿದ ವಧುವಿಗೆ ಪುನರ್ವಸು ನಕ್ಷತ್ರ 2ನೇ ಪಾದದಲ್ಲಿ ಜನಿಸಿದ ವರನಿಗೆ ಹೊಂದಾಣಿಕೆ ಮಾಡಿದಾಗ ಪ್ರಾಣಿ ಭಯ. ಹಸ್ತ ನಕ್ಷತ್ರ 1ನೇ ಪಾದದಲ್ಲಿ ಜನಿಸಿದ ವಧುವಿಗೆ ಪುನರ್ವಸು ನಕ್ಷತ್ರ 4ನೇ ಪಾದದಲ್ಲಿ ಜನಿಸಿದ ವರನಿಗೆ ಹೊಂದಾಣಿಕೆ ಮಾಡಿದಾಗ ಸೋಮಾರಿತನ ಹೆಚ್ಚು. ಚಿತ್ತ ನಕ್ಷತ್ರ 1ನೇ ಪಾದದಲ್ಲಿ ಜನಿಸಿದ ವಧುವಿಗೆ ಪುಷ್ಯ ನಕ್ಷತ್ರ 3ನೇ ಪಾದದಲ್ಲಿ ಜನಿಸಿದ ವರನಿಗೆ ಹೊಂದಾಣಿಕೆ ಮಾಡಿದಾಗ ಪಕ್ಷಿ ದೋಷ. ಚಿತ್ತ ನಕ್ಷತ್ರ 4ನೇ ಪಾದದಲ್ಲಿ ಜನಿಸಿದ ವಧುವಿಗೆ ಆಶ್ಲೇಷ ನಕ್ಷತ್ರ 4ನೇ ಪಾದದಲ್ಲಿ ಜನಿಸಿದ ವರನೊಂದಿಗೆ ಹೊಂದಾಣಿಕೆ ಮಾಡಿದಾಗ ಕೆಟ್ಟ ನಡತೆ. ಸ್ವಾತಿ ನಕ್ಷತ್ರ 2ನೇ ಪಾದದಲ್ಲಿ ಜನಿಸಿದ ವಧುವಿಗೆ ಮಖ ನಕ್ಷತ್ರ 1ನೇ ಪಾದದಲ್ಲಿ ಜನಿಸಿದ ವರನಿಗೆ ಹೊಂದಾಣಿಕೆ ಮಾಡಿದಾಗ ಅನಾರೋಗ್ಯ. ಸ್ವಾತಿ ನಕ್ಷತ್ರ 3ನೇ ಪಾದದಲ್ಲಿ ಜನಿಸಿದ ವಧುವಿಗೆ ಮಖ ನಕ್ಷತ್ರ 2ನೇ ಪಾದದಲ್ಲಿ ಜನಿಸಿದ ವರನಿಗೆ ಹೊಂದಾಣಿಕೆ ಮಾಡಿದಾಗ ಅನಾರೋಗ್ಯ. ವಿಶಾಖ ನಕ್ಷತ್ರ 1ನೇ ಪಾದದಲ್ಲಿ ಜನಿಸಿದ ವಧುವಿಗೆ ಮಖ ನಕ್ಷತ್ರ 4ನೇ ಪಾದದಲ್ಲಿ ಜನಿಸಿದ ವರನಿಗೆ ಹೊಂದಾಣಿಕೆ ಮಾಡಿದಾಗ ಸಣ್ಣ ಪುಟ್ಟ ರೋಗ ಮತ್ತು ಗಾಯಗಳು. ಅನುರಾಧ ನಕ್ಷತ್ರ 1ನೇ ಪಾದದಲ್ಲಿ ಜನಿಸಿದ ವಧುವಿಗೆ ಪುಬ್ಬ ನಕ್ಷತ್ರ 1ನೇ ಪಾದದಲ್ಲಿ ಜನಿಸಿದ ವರನಿಗೆ ಹೊಂದಾಣಿಕೆ ಮಾಡಿದಾಗ ಜಲರೋಗ. ಅನುರಾಧ ನಕ್ಷತ್ರ 4ನೇ ಪಾದದಲ್ಲಿ ಜನಿಸಿದ ವಧುವಿಗೆ ಪುಬ್ಬ ನಕ್ಷತ್ರ 4ನೇ ಪಾದದಲ್ಲಿ ಜನಿಸಿದ ವರನಿಗೆ ಹೊಂದಾಣಿಕೆ ಮಾಡಿದಾಗ ನೆಲಕ್ಕೆ ಬೀಳುವಂಥದ್ದು. ಜ್ಯೇಷ್ಠ ನಕ್ಷತ್ರ 3ನೇ ಪಾದದಲ್ಲಿ ಜನಿಸಿದ ವಧುವಿಗೆ ಉತ್ತರ ನಕ್ಷತ್ರ 3ನೇ ಪಾದದಲ್ಲಿ ಜನಿಸಿದ ವರನಿಗೆ ಹೊಂದಾಣಿಕೆ ಮಾಡಿದಾಗ ಶಿರೋರೋಗ. ಮೂಲ ನಕ್ಷತ್ರ 1ನೇ ಪಾದದಲ್ಲಿ ಜನಿಸಿದ ವಧುವಿಗೆ ಹಸ್ತ ನಕ್ಷತ್ರ 1ನೇ ಪಾದದಲ್ಲಿ ಜನಿಸಿದ ವರನಿಗೆ ಹೊಂದಾಣಿಕೆ ಮಾಡಿದಾಗ ಕಲ್ಲು ಕಬ್ಬಿಣ ದೊಣ್ಣೆಯಿಂದ ಪೆಟ್ಟಾಗಬಹುದು. ಪೂರ್ವಾಷಾಢ ನಕ್ಷತ್ರ 1ನೇ ಪಾದದಲ್ಲಿ ಜನಿಸಿದ ವಧುವಿಗೆ ಚಿತ್ತ ನಕ್ಷತ್ರ 1ನೇ ಪಾದದಲ್ಲಿ ಜನಿಸಿದ ವರನಿಗೆ ಹೊಂದಾಣಿಕೆ ಮಾಡಿದಾಗ ಪ್ರಾಣಿ ಭಯ. ಪೂರ್ವಾಷಾಢ ನಕ್ಷತ್ರ 4ನೇ ಪಾದದಲ್ಲಿ ಜನಿಸಿದ ವಧುವಿಗೆ ಚಿತ್ತ ನಕ್ಷತ್ರ 4ನೇ ಪಾದದಲ್ಲಿ ಜನಿಸಿದ ವರನಿಗೆ ಹೊಂದಾಣಿಕೆ ಮಾಡಿದಾಗ ಮೇಲಿನಿಂದ ಬೀಳುವುದು. ಉತ್ತರಾಷಾಢ ನಕ್ಷತ್ರ 2ನೇ ಪಾದದಲ್ಲಿ ಜನಿಸಿದ ವಧುವಿಗೆ ಸ್ವಾತಿ ನಕ್ಷತ್ರ 2ನೇ ಪಾದದಲ್ಲಿ ಜನಿಸಿದ ವರನಿಗೆ ಹೊಂದಾಣಿಕೆ ಮಾಡಿದಾಗ ಉದರ ರೋಗ. ಉತ್ತರಾಷಾಢ ನಕ್ಷತ್ರ 3ನೇ ಪಾದದಲ್ಲಿ ಜನಿಸಿದ ವಧುವಿಗೆ ಸ್ವಾತಿ ನಕ್ಷತ್ರ 3ನೇ ಪಾದದಲ್ಲಿ ಜನಿಸಿದ ವರನಿಗೆ ಹೊಂದಾಣಿಕೆ ಮಾಡಿದಾಗ ಉದರ ರೋಗ.
ಶ್ರವಣ ನಕ್ಷತ್ರ 1ನೇ ಪಾದದಲ್ಲಿ ಜನಿಸಿದ ವಧುವಿಗೆ ಸ್ವಾತಿ ನಕ್ಷತ್ರ 4ನೇ ಪಾದದಲ್ಲಿ ಜನಿಸಿದ ವರನೊಂದಿಗೆ ಹೊಂದಾಣಿಕೆ ಮಾಡಿದಾಗ ಉದರ ರೋಗ. ಧನಿಷ್ಠ ನಕ್ಷತ್ರ 1ನೇ ಪಾದದಲ್ಲಿ ಜನಿಸಿದ ವಧುವಿಗೆ ವಿಶಾಖ ನಕ್ಷತ್ರ 1ನೇ ಪಾದದಲ್ಲಿ ಜನಿಸಿದ ವರನೊಂದಿಗೆ ಹೊಂದಾಣಿಕೆ ಮಾಡಿದಾಗ ಜಲಭಯ. ಧನಿಷ್ಠ ನಕ್ಷತ್ರ 4ನೇ ಪಾದದಲ್ಲಿ ಜನಿಸಿದ ವಧುವಿಗೆ ವಿಶಾಖ ನಕ್ಷತ್ರ 4ನೇ ಪಾದದಲ್ಲಿ ಜನಿಸಿದ ವರನೊಂದಿಗೆ ಹೊಂದಾಣಿಕೆ ಮಾಡಿದಾಗ ಸ್ತ್ರೀದೋಷ, ಸ್ತ್ರೀ ಕಾಯಿಲೆ. ಶತಾಭಿಷ ನಕ್ಷತ್ರ 2ನೇ ಪಾದದಲ್ಲಿ ಜನಿಸಿದ ವಧುವಿಗೆ ಅನುರಾಧ ನಕ್ಷತ್ರ 2ನೇ ಪಾದದಲ್ಲಿ ಜನಿಸಿದ ವರನಿಗೆ ಹೊಂದಾಣಿಕೆ ಮಾಡಿದಾಗ ಉದರ ರೋಗ. ಶತಭಿಷ ನಕ್ಷತ್ರ 3ನೇ ಪಾದದಲ್ಲಿ ಜನಿಸಿದ ವಧುವಿಗೆ ಅನುರಾಧ ನಕ್ಷತ್ರ 3ನೇ ಪಾದದಲ್ಲಿ ಜನಿಸಿದ ವರನೊಂದಿಗೆ ಹೊಂದಾಣಿಕೆ ಮಾಡಿದಾಗ ಕಲ್ಲಿನಿಂದ ಅಪಾಯ ಅಥವಾ ದೊಣ್ಣೆಯಿಂದ ಪೆಟ್ಟು. ಪೂರ್ವಭಾದ್ರ ನಕ್ಷತ್ರ 1ನೇ ಪಾದದಲ್ಲಿ ಜನಿಸಿದ ವಧುವಿಗೆ ಜ್ಯೇಷ್ಠ ನಕ್ಷತ್ರ 1ನೇ ಪಾದದಲ್ಲಿ ಜನಿಸಿದ ವರನಿಗೆ ಹೊಂದಾಣಿಕೆ ಮಾಡಿದಾಗ ಕಲ್ಲಿನಿಂದ ಅಪಾಯ, ದೊಣ್ಣೆಯಿಂದ ಪೆಟ್ಟು. ಉತ್ತರಾಭಾದ್ರ ನಕ್ಷತ್ರ 1ನೇ ಪಾದದಲ್ಲಿ ಜನಿಸಿದ ವಧುವಿಗೆ ಮೂಲ ನಕ್ಷತ್ರ 1ನೇ ಪಾದದಲ್ಲಿ ಜನಿಸಿದ ವರನೊಂದಿಗೆ ಹೊಂದಾಣಿಕೆ ಮಾಡಿದಾಗ ವಾತರೋಗ. ಉತ್ತರಾಭಾದ್ರ ನಕ್ಷತ್ರ 4ನೇ ಪಾದದಲ್ಲಿ ಜನಿಸಿದ ವಧುವಿಗೆ ಮೂಲ ನಕ್ಷತ್ರ 4ನೇ ಪಾದದಲ್ಲಿ ಜನಿಸಿದ ವರನೊಂದಿಗೆ ಹೊಂದಾಣಿಕೆ ಮಾಡಿದಾಗ ದೇವತಾ ಶಾಪ. ರೇವತಿ ನಕ್ಷತ್ರ 2ನೇ ಪಾದದಲ್ಲಿ ಜನಿಸಿದ ವಧುವಿಗೆ ಪೂರ್ವಾಷಾಢ ನಕ್ಷತ್ರ 2ನೇ ಪಾದದಲ್ಲಿ ಜನಿಸಿದ ವರನೊಂದಿಗೆ ಹೊಂದಾಣಿಕೆ ಮಾಡಿದಾಗ ಬರೀ ಶಾಪ. ರೇವತಿ ನಕ್ಷತ್ರ 2ನೇ ಪಾದದಲ್ಲಿ ಜನಿಸಿದ ವಧುವಿಗೆ ಪೂರ್ವಾಷಾಢ ನಕ್ಷತ್ರ 3ನೇ ಪಾದದಲ್ಲಿ ಜನಿಸಿದ ವರನೊಂದಿಗೆ ಹೊಂದಾಣಿಕೆ ಮಾಡಿದಾಗ ಪ್ರಾಣಿ ಭಯ. ಇದಕ್ಕೆ ಕುಜನ ಸಂಬಂಧ, ಶನಿರಾಹು ಸಂಬಂಧ ಬಂದರೆ ಭಯ, ಶನಿಕೇತು ಸಂಬಂಧ ಬಂದರೆ ಮರಣ ಭಯ. ಇದಿಷ್ಟು ನಾನು ತಿಳಿಸ್ಕೊಟ್ಟಿರತಕ್ಕಂಥ ದೋಷಗಳು. ಧನ್ಯವಾದ. ಆದಿನಾರಾಯಣ್ ಅವ್ರಿಗೆ ಬಹಳ ಧನ್ಯವಾದಗಳು. ನೋಡಿ ಅವ್ರಿಗೆ